ಈಗ ನಮ್ಮ ಜೊತೆ ಝೂಮಲ್ಲಿ ಇನ್ನೊಬ್ರು ಗೆಸ್ಟ್ ಸಹ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ರಾಜೇಂದ್ರ, ರಾಜಕೀಯ ವಿಶ್ಲೇಷಕರು. ಎಸ್, ನಮಸ್ತೆ ಸರ್. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ವಾ ಸರ್? ನಾರಿಯರಿಲ್ಲದ ಕ್ಯಾಬಿನೆಟ್ ಸರ್. ಇವಾಗ ಒಂದೇ ಒಂದು ಸೀಟು, ಬಟ್ ಆ ಒಂದು ಸೀಟಿಗಾಗಿ ನಾರಿಯರ ಹೊಡೆದಾಟ, ಹೋರಾಟ ಎಲ್ಲ ನಡೀತಾ ಇದೆ ಸರ್. ಏನ್ ಹೇಳ್ತೀರಾ ಮೊದಲಿಗೆ? ಇಲ್ಲ, ಇವೆಲ್ಲ ಆಗುತ್ತೆ. ಈಗ ಮಹಿಳೆಯರಿಲ್ಲದ ಮಂತ್ರಿಮಂಡಲ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಅಥವಾ ಬೇರೆ ಇದ್ರಲ್ಲೂ ಕೂಡ ಆಗಿತ್ತಲ್ಲ. ಇದನ್ನು ತೀರಾ ನಾವು ಸ್ಟ್ರೆಚ್ ಮಾಡೋದ್ರಲ್ಲಿ ಏನು ಇಲ್ಲ, ಆಗಿಲ್ಲ. ಇನ್ನೂ ಒಂದು ಸೀಟ್ ಖಾಲಿ ಇದೆ, ಮಾಡ್ತಾರೆ, ಮಾಡ್ಬೇಕು ಅಂತಕ್ಕಂಥ ಒಂದು ಇದರಲ್ಲಿ ಏನೋ ಒಂದು ಲೆಕ್ಕಾಚಾರಗಳು ನಡೀತಾ ಇದೆ. ಸೊ ಆ ಇದ್ರಲ್ಲಿ ನೋಡಿದಾಗ ಗೌರ್ಮೆಂಟ್ದು ಪ್ರಿರಾಗೇಷನ್ಗಳು ಇರುತ್ತೆ, ಕೆಲವು ಪರಮಾಧಿಕಾರಿಗಳು ಅನ್ನೋದು ಅದನ್ನೇ ನಾವು ಹೇಳೋದು. ಅದರಲ್ಲಿ ರಾಜಕೀಯ ಲೆಕ್ಕಾಚಾರ, ಜಾತಿ ಲೆಕ್ಕಾಚಾರ, ಪ್ರಾದೇಶಿಕವಾದ ಲೆಕ್ಕಾಚಾರ, ಪ್ರಾಂತೀಯ ಲೆಕ್ಕಾಚಾರ ಏನೇನೋ ಇರುತ್ತಲ್ಲ. ಇವೆಲ್ಲ ಇದೇನು ಬಿಟ್ಟು ಇವರು ರಾಜಕೀಯ ಮಾಡಕ್ ಆಗೋದಿಲ್ವಲ್ಲ, ಯಾವುದೇ ಪಾರ್ಟಿ ಆಗ್ಲಿ. ಹಾಗಾಗಿ ನಾವು ಇದೇ ಒಂದು ದೊಡ್ಡ ಚರ್ಚೆನ ಅಂತ ಹೇಳಿದ್ರೆ ಅದೊಂಥರ ಪ್ರೆಷರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಮಾಡ್ಬಿಡ್ಬೇಕಾಗಿತ್ತು ಅವ್ರು ಮೊದಲೇ. ಒಬ್ರು ಯಾರಿಗಾದ್ರೂ ಒಬ್ರು ಕೊಟ್ಬಿಟ್ಟಿದ್ರೆ ಅದು ಮುಗ್ದೋಗೋದು. ಸೊ ಹಾಗಾಗಿ ಈಗೇನಾಗ್ತಾ ಇದೆ, ಕೊಡದೇ ಇರೋದೇ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಅದನ್ನ ಯಾರು ಆಯ್ಕೆ ಮಾಡಬೇಕು? ನೀವು ಆಯ್ಕೆ ಮಾಡದೇ ಇದ್ದಷ್ಟು ನಿಮ್ಗೆ ಒತ್ತಡಗಳು ಜಾಸ್ತಿ ಆಗುತ್ತೆ ಅನ್ನೋದು. ಅದೇನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡ್ತಾರ, ಉಮಾಶ್ರೀ ಕೊಡ್ತಾರ, ಅಥವಾ ಇನ್ಯಾರು ಬೇರೆ ಮಹಿಳೆಯರು ಈ ಸಾರಿ ಹೊಸದಾಗಿ ಯಾರಾದ್ರೂ ಫೇಸು ಇದು ಮಾಡ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಇದೆಯಾ, ಏನು ಎತ್ತ ಅಂತಕ್ಕಂಥದ್ದು ನೋಡ್ಬೇಕು. ಒಟ್ನಲ್ಲಿ ಒಟ್ಟಾರೆ ಈ ಮಂತ್ರಿಮಂಡಲ ವಿಸ್ತರಣೆಯ ಕೆಲವು ವಿಚಾರಗಳು ನೋಡಿದಾಗ ನಮಗನ್ಸೋದು ಇದು ಎಲ್ಲವೂ ಕೂಡ ಎಲ್ಲೋ ಸೂತ್ರಗಳು ಎಲ್ಲೋ ತಪ್ಪಿದೆಯಾ ಅಂತ ನನಗೆ ಅನ್ಸುತ್ತೆ ಅಷ್ಟೇ. ಅಲ್ಲ ಸರ್, ಇದೊಂಥರ ಪಗಡೆ ಆಟದ ತರ ಆಗಿದೆ. ಹೆಸರುಗಳು ಲಿಸ್ಟ್ ಅಲ್ಲಿ ಇರುತ್ತೆ ಆ ಸೀಟ್ಗಾಗಿ, ಆದ್ರೆ ಕೊನೆ ಕ್ಷಣದಲ್ಲಿ ಆ ಹೆಸರುಗಳೇ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೇಕಂದ್ರೆ ಗಾಯತ್ರಿ ಶಾಂತೇಗೌಡರ ಹೆಸರಿತ್ತು. ಪಾಪ ಅವ್ರು ಆಲ್ಮೋಸ್ಟ್ ಹೇಳ್ಕೊಂಡಿದ್ರು, ನಾವು ಬರ್ತೀವಿ, ನಂಗೆ ಖುಷಿಯಾಗಿದೆ, ಹಂಗೆ ಹಿಂಗೆ ಅಂತಲ್ಲ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೊನೆ ಕ್ಷಣದಲ್ಲಿ ಕೈ ತಪ್ಪೋಯ್ತು. ಈ ತರ ಎಲ್ಲೋ ಒಂದು ಕಡೆ ಯಾರೋ ಆಟ ಆಡಿಸ್ತಿದ್ದಾರೆ, ಇಲ್ಲಿ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಅಲ್ವಾ ಸರ್? ಆಟನೇ ಇದು, ಹೈಕಮಾಂಡ್ ಆಡಿಸೋ ಆಟನೇ ಅದು. ಇನ್ನೇನು ಹೈಕಮಾಂಡ್ ಮಾಡ್ತಕ್ಕಂಥ ಒಂದು ಇದೆಯಲ್ಲ, ತೀರ್ಮಾನ ಮಾಡೋರು ಅವರೇ. ಇವ್ರ ಕೈಲಿ ಏನಿದೆ, ಇವ್ರು ಬೇಕು ಅಂತ ಹೇಳ್ತಾರೆ, ಇವರು ಲಿಸ್ಟ್ ಮಾಡಿ ಕಳಿಸ್ತಾರೆ. ಅವ್ರು ಬೇಡ ಅಂತ ಹೇಳ್ತಾರೆ, ಅವ್ರು ಬೇಡ ಅಂತ ಹೇಳ್ತಾರೆ, ಇವ್ರು ಬೇಕು ಅಂತ ಹೇಳ್ತಾರೆ. ಇದು ನೀವಾಗ್ಲೇ ಹೇಳಿದ್ರೆ ಅದು ಪಗಡೆಯಾಟ ಅಂತ ಅಂತಿರೋ, ಜೂಜಾಟ ಅಂತ ಹೇಳ್ತಿರೋ, ಅಥವಾ ಜೂಟಾಟ ಅಂತ ಹೇಳ್ತಿರೋ, ಅಥವಾ ಟೋಪಿ ಆಟ ಅಂತ ಹೇಳ್ತಿರೋ ಗೊತ್ತಿಲ್ಲ. ಇವೆಲ್ಲ ಆಟಗಳು ಕೂಡ ರಾಜಕೀಯದಲ್ಲಿ ಈ ಮೇಲಾಟ ಅಂತ ಹೇಳ್ತಿರೋ. ಇದು ಯಾಕೆಂತ ಹೇಳಿದ್ರೆ ನಾವು ಪ್ರಾಣಿಗಳಿಗೆ ಮತ್ತೆ ಇನ್ನೊಬ್ಬರಿಗೆ ಹೋಲಿಸಬಾರ್ದು. ಇದು ಮಂಗಾಟ ಅಂತ ಹೇಳಿದ್ರೆ ಜನ ಐ ಥಿಂಕ್ ಇಟ್ ಇಸ್ ಅ ಡೆರೋಗೇಟರಿ ವರ್ಡ್. ಮಂಗಗಳು ಕೂಡ ಅದಕ್ಕೂ ಸ್ವಲ್ಪ ಡಿಗ್ನಿಟಿ ಇರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಇವೆಲ್ಲ ರಾಜಕೀಯದಲ್ಲಿ ಇವೆಲ್ಲ ನಾವು ನೋಡ್ಬೇಕು. ಇದು ನೋಡ್ತಾ ಇರ್ತಾರೆ ಜನರು, ಅದಕ್ಕೆ ಒಂದು ಕಾಲದ ಒಂದು ಹಂತದಲ್ಲಿ ಪಾಠ ಕಲಿಸ್ತಾರೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಸರ್, ಯಾರು ಆಗಬಹುದು ಸರ್ ನಿಮ್ಮ ಪ್ರಕಾರ? ಯಾಕಂದ್ರೆ ಈಗ ಪೈಪೋಟಿಗಳಿದ್ದಾರೆ. ಒಂದು ಕಡೆ ನಯನಾ ಮೋಟಮ್ಮ, ಮತ್ತೊಂದು ಕಡೆ ಉಮಾಶ್ರೀ, ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮತ್ತೊಂದು ಕಡೆ ಗಾಯತ್ರಿ ಅವರು. ಹೀಗೆ ಒಂದೇ ಒಂದು ಸೀಟ್ ನಾವು ಅಂದ್ಕೊಂಡಿದೀವಿ ಮೇಲ್ನೋಟಕ್ಕೆ ಒಂದು ಸೀಟ್ ಅಂತ, ಕೊನೆಗೆ ಅದು 2 ಆಗ್ಬೋದು, 4 ಆಗ್ಬೋದು. ಸೊ ಯಾರು ಹೇಳಿದ್ರೆ ಇದು ಊಹೆ ಅಂತ ಹೇಳಿದ್ರೆ ನಾವು ಇದನ್ನು ಈ ಕ್ರಿಕೆಟ್ ಮ್ಯಾಚ್ ನಲ್ಲಿ ಯಾರು ಗೆಲ್ತಾರೆ, ಪಾಕಿಸ್ತಾನ ಗೆಲ್ಲುತ್ತಾ, ಆಸ್ಟ್ರೇಲಿಯಾ ಗೆಲ್ಲುತ್ತಾ ಅಂತ ಹೇಳೋ ರೀತಿನಲ್ಲಿ ಊಹೆಗಳು ಮಾಡಕ್ ಆಗಲ್ಲ. ಅಥವಾ ಯಾರು ಆಗ್ತಾರೆ ಯಾರು ಆಗಲ್ಲ ಅಂತಕ್ಕಂಥದ್ದು ಅಲ್ಲ ಇಲ್ಲಿ ಲಾಜಿಕ್. ದಟ್ ಈಸ್ ಟೋಟಲಿ ಇಲ್ಲಾಜಿಕಲ್. ಅಂದ್ರೆ ಇದು ಯಾರು ಬೇಕಾದ್ರೂ ಆಗ್ಬೋದು. ಹಿಂದೆ ಒಂದು ಕಾಲದಲ್ಲಿ ನಿಮ್ಗೆ ಗೊತ್ತಿಲ್ಲ, ಇನ್ನು ನೀವು ನೋಡಿಲ್ಲ, ಇಂದಿರಾ ಗಾಂಧಿ ಒಂದು ಚೀಟಿ ಬರೆದು ಕಳಿಸೋರು ಡೆಲ್ಲಿಯಿಂದ. ಯಾರು ಚೀಟಿ ಬರೆದು ಕಳಿಸ್ತಾರೋ ಅವರೇ ಮುಖ್ಯಮಂತ್ರಿ ಆ ರಾಜ್ಯಕ್ಕೆ. ಅಂತ ಒಂದು ರಾಜಕಾರಣ ನೀವು ನೋಡಿದ್ರ ಈ ದೇಶದಲ್ಲಿ? ನಾವು ನೋಡಿದ್ದೇವೆ. ಹಾಗಾಗಿ ಅಲ್ಲಿ ಇನ್ನೂ ಚೀಟಿಗಳು ಅಂತ ಒಂದು ಪರಿಸ್ಥಿತಿನೂ ಬರ್ಬಹುದೇನ? ಎಲ್ಲ ಇದು ಲಾಟ್ರಿ ಅಂತ, ಲಾಟ್ರಿ ತಗೊಳ್ಕೊಂಡಂಗೆ ಇದು ಮಂತ್ರಿ ಆಗ್ತಕ್ಕಂಥದ್ದು ಅಂತ ಹೇಳಿದ್ರೆ. ಅದರಲ್ಲೂ ಈಗ ಮಹಿಳೆಯರಿಗೆ, ಅದರಲ್ಲೂ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಮಹಿಳೆಯರು ಯಾರಿದ್ದಾರೆ ಈಗ ಜನಪ್ರತಿನಿಧಿಗಳು ಅಂತ ಅನ್ಸ್ಕೊಂಡವ್ರಿಗೆ ಈಗ ಮಂತ್ರಿಗಿರಿ ಸಿಕ್ಕಿದ್ರೆ ಅದು ಥೇಟ್ ಅದು ಒಂದು ಮೊದಲು ರಾಜಸ್ಥಾನ್ ಲಾಟ್ರಿ, ಸಿಕ್ಕಿಂ ಲಾಟ್ರಿ ಅಂತ ಹೇಳ್ತಾ ಇದ್ವಿ. ಹಂಗೆ ಲಾಟ್ರಿ ಹೊಡೆದಂಗೆ ಅಂತ ನಾನು ಹೇಳ್ತೀನಿ ಅಷ್ಟೇ. ಅದು ಯಾರಿಗೆ ಬೇಕಾದ್ರೂ ಸಿಗ್ಬೋದು ಅಷ್ಟೇ. ಅಂದ್ರೆ ನೀವು ಹೇಳ್ದಂಗೆ ಆ ಚೀಟಿ ಅಂತ ಹೇಳಿದ್ರಿ ಸರ್, ಆ ಚೀಟಿಲಿ ಮನಿ, ಪ್ರಭಾವ, ಪವರ್ ಎಲ್ಲ ಬರೆದು ಕಳಿಸ್ಬೋದು ಅಂತ ಅನ್ಸುತ್ತಲ್ವಾ? ಗೊತ್ತೇ ನಿಮಗೆ ಇಲ್ಲ ಅಂತ ಹೇಳ್ತೀರಾ? ಇವತ್ತಿನ ಪಾಲಿಟಿಕ್ಸ್ ನಡೀತಾ ಇರೋದು ಯಾವ್ದ್ರ ಮೇಲೆ? ಜನಬಲವೋ ಅಥವಾ ಧನಬಲವೋ ಅಥವಾ ಇನ್ನು ಬೇರೆ ತೋಳು ಬಲವೋ ಅಥವಾ ಇನ್ನು ಯಾವ ಯಾವ ಬಲಗಳು ಅಂತ? ಇವತ್ತು ಎಲ್ಲಾ ಬಲಗಳು ಕೆಲಸ ಮಾಡ್ತಾ ಇದೆ.
ಐ ಆಮ್ ಸಾರಿ ಟು ಸೇ. ಯಾಕೆ ಅಂತ ಹೇಳಿದ್ರೆ ಯಾವ ಬಲ ಕೆಲಸ ಮಾಡ್ತಾ ಇಲ್ಲ ಇವತ್ತು. ಒಂದು ಮಂತ್ರಿ ಆಗ್ಬೇಕಾಗಿದ್ರೆ, ಒಂದು ಟಿಕೆಟ್ ತಗೋಬೇಕಾಗಿದ್ರೆ, ನಿಮಗೆ ಉದಾಹರಣೆಗೆ ಈಗ ನೀವು ಒಂದು ಟಿಕೆಟ್ ಬೇಕು ಒಂದು ಕ್ಷೇತ್ರಕ್ಕೆ ಅಂತ ಹೇಳಿದ್ರೆ, ನೀವು ನಿಮ್ಮ ಕ್ಷೇತ್ರದಲ್ಲಿ ಬಹಳ ದುಡ್ದಿದ್ದೀರಾ, ನೀವು ಸಮಾಜ ಸೇವೆ ಕೆಲಸ ಮಾಡಿದ್ದೀರಾ, ಮಾಧ್ಯಮದಲ್ಲಿ 30 ವರ್ಷ ಕೆಲಸ ಮಾಡಿದ್ದೀರಾ ಅಂತ ನಿಮ್ಮ ಪ್ರೊಫೈಲ್ ಕೊಡ್ತೀರಾ ನೀವು ಇದಕ್ಕೆ. ಆದ್ರೆ ನಿಮ್ಮ ಈ ಒಂದು ಮಾನದಂಡಗಳು ಮೆರಿಟ್ಸ್ ನೋಡ್ಬಿಟ್ಟು ನಿಮ್ಗೆ ಟಿಕೆಟ್ ಕೊಡ್ತಾರ? ಯಾವ ಪಾರ್ಟಿನಲ್ಲೂ ಕೊಡಲ್ಲ. ಸೋ ಕಾಲ್ಡ್ ಹೇಳ್ತಾರಲ್ಲ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ, ಆ ಪಾರ್ಟಿನಲ್ಲೂ ಕೂಡ ನಿಮಗೆ ಒಂದು ರೀತಿನಲ್ಲಿ ಟಿಕೆಟ್ ಸಿಗಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಈಕ್ವೇಷನ್ಸ್ ಚೇಂಜ್ ಆಗಿದೆಯಮ್ಮ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಮಾಡಿದಂಥ ಪಾಲಿಟಿಕ್ಸ್ಗೆ ಗೋವಿಂದೇಗೌಡರು ಮಾಡಿದಂಥ ಪಾಲಿಟಿಕ್ಸ್ ಆ ಟೈಮ್ ಇದೆಯಾ? ನಿಮ್ಗೆ ಅನ್ಸುತ್ತಾ ಆ ರೀತಿ ದೇಶದಲ್ಲಿ ಆ ರೀತಿಯಾದಂಥ ಒಂದು ರಾಜಕಾರಣ ನಡೀತಾ ಇದೆ ಅಂತ ಹೇಳ್ಬಿಟ್ಟು? ನಾನು ಯಾಕೆ ಗೋವಿಂದೇಗೌಡರು ಲಾಲ್ ಬಹದ್ದೂರ್ ಶಾಸ್ತ್ರಿ ತಗೊಂಡ್ರು ಅಂತ ಹೇಳಿದ್ರೆ, ರಾಜಕಾರಣದಲ್ಲಿ ಅವರು ಮಾದರಿಗಳಾಗಿದ್ದವರು, ರಾಜಕಾರಣಕ್ಕೆ ಮಾದರಿಗಳಾಗಿದ್ದವರು, ರಾಜಕಾರಣಿಗಳಲ್ಲಿ ಮಾದರಿ ಸಮಾಜ ಸೇವೆಯವರು ಇದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಪೈಸಾನೂ ಕೂಡ ಕೊಡಿದ್ರೆ, ಡೆಪಾಸಿಟ್ಗಳಿರಲಿಲ್ಲ ಅವ್ರ ಹತ್ರ ಎಲೆಕ್ಷನ್ಸ್ ನಿಲ್ಲಿಕ್ಕೆ, ಠೇವಣಿಗಳಿರಲಿಲ್ಲ, ಜನ ಠೇವಣಿಗಳು ಕೊಟ್ಟು ಗೆಲ್ಲಿಸಿ ಶಾಸನ ಭವನಗಳಿಗೆ, ಶಾಸನ ಸಂಸತ್ತಿಗೆ, ಶಾಸನ ಸಭೆಗಳಿಗೆ ಕಳಿಸ್ತಾರೆ. ಅಂತ ಒಂದು ರಾಜಕಾರಣ ಇವತ್ತು ನಿರ್ನಾಮ ಆಗಿದೆ ದೇಶದಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಸ್, ಹೌದು ಸರ್ ಹೇಳ್ತಾರೆ, ಠೇವಣಿಗಳಿರಲಿಲ್ಲ. ಇವತ್ತು ಠೇವಣಿಗಳು ಜನ ಕೊಡ್ತಿದ್ರು ಅಂತೀರಿ, ಇವತ್ತು ಜನಕ್ಕೆ ಠೇವಣಿ ಕೊಡ್ತಾರೆ ನಮ್ಮ ಯಾರು ನಿಲ್ತಾರೋ ಅವ್ರುಗಳು, ಅಲ್ವಾ ಸರ್? ಅಲ್ಲ, ಅಂತವ್ರಿಗೆಲ್ಲ ಠೇವಣಿ ಕಳೀತಾರೆ ಜನ, ಖಂಡಿತವಾಗ್ಲು. ಈ ರೀತಿಯಾದಂತ ಪಾಲಿಟಿಕ್ಸ್ ಈ ದೇಶದಲ್ಲಿ ಎಷ್ಟು ದಿನ ನಡೀತೆ? ಈಗ ಶುರು ಆಗಿದೆ. ಈಗ ಪರಿವರ್ತನೆಗಳು ಶುರು ಆಗಿದೆ ಅಂತಕ್ಕಂಥದ್ದನ್ನು ಪೊಲಿಟಿಕಲ್ ಪಾರ್ಟೀಸು ಅರ್ಥ ಮಾಡ್ಕೋಬೇಕು. ನಾವು ಆಡಿದ್ದೆ ಆಟ, ನಾವು ಹೇಳಿದ್ದೆ ರೂಲು, ನಾನು ಹೇಳಿದ್ದೆ ಶಾಸನ, ನಾನು ಹೇಳಿದ್ದೆ ಸರ್ಕಾರ ಅಂತಕ್ಕಂಥ ರೀತಿಯಲ್ಲಿ ಯಾರು ಇವತ್ತು ತಮ್ಮ ಅಹಂ ಪ್ರವೃತ್ತಿಯನ್ನು ಮಾಡಿ ತಾವು ನಡೆದಿದ್ದೇ ದಾರಿ ಅಂತಕ್ಕಂಥ ರೀತಿಯಲ್ಲಿ ಹೋಗ್ತಾರೆ, ಅಂತಹ ಮದ್ದಾನೆಗಳಿಗೆ, ಅಂತಹ ದುರಹಂಕಾರಿ ಆನೆಗಳಿಗೆ ಸರಿಯಾದ ಪಾಠ ಕಲಿಸ್ತಕ್ಕಂಥದ್ದು ಯಾವುದು? ಪ್ರಜಾತಂತ್ರದಲ್ಲಿ ಓಟು ಅಂತಕ್ಕಂಥದ್ದು, ಮತದಾರ ಅಂತಕ್ಕಂಥವ್ನು ಓಟ್ ಅವ್ರ ಪಾಠ ಕಲಿಸ್ತಾನೆ ಅಂತಕ್ಕಂಥದ್ದು ಅಷ್ಟೇ.